ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದು ವೇಳೆ ಏನಾದರೂ ತಪ್ಪು ನಡೆದ್ರೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋ ತಾಳ್ಮೆನೂ ಇಲ್ಲ ಅವಳಿಗೆ. ಆ ಕ್ಷಣ ಅವಳ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಹೇಳಿಬಿಡ್ತಾಳೆ. ಪದೇ ಪದೇ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಇವಾಗಿರೋ ಪರಿಸ್ಥಿತಿಗೆ ನಿಂಗೆ ಹೇಳಬೇಕು, ಅದಕ್ಕೆ ಹೇಳ್ತಿದ್ದೀನಿ. ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ನಮ್ಮ ವಿಷಯ ಮಾತ್ರ ಪ್ರಿಯಾಗಿ ಹೇಳೋಕ್ಕೆ ಹೋಗಬೇಡ. ಚೇಚೆ, ನಾನು ಯಾಕೆ ಹೇಳ್ತೀನಿ ರಾಧಿಕಾ? ಈಗೀಗ ತಾನೇ ನಾನು ಪ್ರಿಯಾ ಪ್ರೀತಿನ ಅನುಭವಿಸೋಕ್ಕೆ ಶುರು ಮಾಡಿದ್ದೀನಿ. ಅವಳಿಗೆ ನಾನಂದರೆ ಅದೆಷ್ಟು ಇಷ್ಟನೋ, ನನ್ನ ಜೊತೆ ಇರಬೇಕು ಅಂತ ಅದೆಷ್ಟು ಒದ್ದಾಡ್ತಾಳೋ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಿರುವಾಗ ನನ್ನ ಪ್ರಿಯಾಗೆ ಬೇಜಾರು ಮಾಡೋ ಪರಿಸ್ಥಿತಿ ನಾನು ಯಾಕೆ ಬರಕ್ಕೆ ಬಿಡ್ತೀನಿ? ಇಲ್ಲ ಅಮರ್, ನನ್ನ ಭಯ ಎಲ್ಲ ನನ್ನ ಲೈಫಲ್ಲಿ ಒಂದ್ಸಲ. ಪ್ಲೀಸ್ ರಾಧಿಕಾ, ನೀನು ಹಾಗೆ ಮಾತಾಡಬೇಡ. ಅದು ನಾವು ಮರ್ತು ಹೋಗಿರೋ ವಿಷಯ. ನೀನು ಯಾಕೆ ಇವಾಗ ನೆನಪು ಮಾಡ್ಕೋತಿದ್ಯಾ? ನೀನು ಕೈಲಾಶ್ ಒಂದಾದ್ರಲ್ಲ, ಇವಾಗ ನೀವಿಬ್ರು ಹ್ಯಾಪಿ ಆಗಿದ್ದೀರಲ್ಲ. ಇನ್ನೂ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಮ್ಮ ಲೈಫಲ್ಲಿ ಆ ಸೀಕ್ರೆಟ್ ಯಾವಾಗಲೂ ಸೀಕ್ರೆಟಾಗಿ ಉಳಿದಿರುತ್ತೆ ರಾಧಿಕಾ. ಅದು ಯಾವತ್ತೂ ಕೈಲಾಶ್ಗಾಗಲಿ ಪ್ರಿಯಾಗಾಗಲಿ ಗೊತ್ತಾಗಕ್ಕೆ ಬಿಡಲ್ಲ. ಪ್ರಿಯಾಗೆ ಈ ವಿಷಯ ಗೊತ್ತಾಗಕ್ಕೆ ಬಿಡಲ್ಲ ಅಂತ ನಂಗೆ ಮಾತು ಕೊಡ್ತೀಯಾ? ಖಂಡಿತ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಪ್ರಿಯಾಗೆ ಗೊತ್ತಾಗಕ್ಕೆ ಬಿಡಲ್ಲ. ಅಲ್ಲ, ಇದನ್ನೆಲ್ಲ ನೀನು ಯೋಚನೆ ಮಾಡಿಕೊಂಡು ಅನಾವಶ್ಯಕವಾಗಿ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನೀನೊಂದು ಕೆಲಸ ಮಾಡು, ಬೇಗ ರೌಂಡ್ಸ್ ಹೋಗಿ ಪೇಷಂಟ್ಸ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಾ, ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಅಲ್ಲ ನೀನೇನು ರಾಧಿಕಾ, ಎಲ್ಲರೂ ಸಂತೋಷವಾಗಿರುವಾಗ ಆ ವಿಷಯನೆಲ್ಲ ಯಾಕೆ ನೆನ್ಪು ಮಾಡ್ಕೋತಿದ್ಯಾ? ಇಷ್ಟು ದಿನ ಕೈಲಾಶ್ ಜೊತೆ ಖುಷಿಯಾಗಿರ್ಬೇಕು ಅಂತ ಒದ್ದಾಡ್ತಾ ಇದ್ದಲ್ವಾ, ಇವಾಗ ಅಂತ ಅವಕಾಶ ಬಂದಿದೆ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡು. ನಮ್ಮ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ಯಾ? ನಾನು ಪ್ರಿಯಾ ಹ್ಯಾಪಿಯಾಗಿದ್ದೀವಿ, ಇನ್ಮುಂದೆ ಕೂಡ ಹ್ಯಾಪಿಯಾಗೇ ಇರ್ತೀವಿ. ಓಕೆನಾ? ಹೊರಡು. ನೋಡಿದ್ಯಾ ಶ್ರೀನಾಥ್, ಅವಳನ್ನ ಪ್ರೀತಿಸ್ತಾ ಇಲ್ಲ, ಅವನ್ ಲೈಫಲ್ಲಿ ಇಲ್ಲ ಅಂತಾನೆ ಎಷ್ಟು ಪ್ರೀತಿ ತೋರಿಸ್ತಿದ್ದಾನೆ. ಇಂಥವ್ರೆಲ್ಲ ಒಳ್ಳೆತನ ಅನ್ನೋ ಮುಸುಕು ಹಾಕೊಂಡು ಹೀಗೆ ಸಮಾಜದಲ್ಲಿ ಓಡಾಡ್ತಿದ್ದಾರೆ. ಇವನೇನೋ ಇನ್ನೊಂದು ಹುಡುಗಿನ, ಅವಳೇನೋ ಇನ್ನೊಂದು ಹುಡುಗನ ಮದುವೆ ಆಗ್ಬಿಟ್ರು. ಆದ್ರೆ ಇಲ್ಲಿ ಇಬ್ರು ಸೇರ್ಕೊಂಡು ಅವ್ರ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಂಡು ಪಾರ್ಟ್ನರ್ಸ್ ಹತ್ರ ಸತ್ಯ ಮುಚ್ಚಿಡ್ಬೇಕು ಅಂತ ಯೋಚಿಸ್ತಿದ್ದಾರೆ ನೋಡು. ಇದೇ ಇವ್ರ ಒರಿಜಿನಲ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಸ್ನ ನಾನು ಹೊರಗೆ ತಗೊಂಡು ಬರ್ತೀನಿ. ಅವರನ್ನ ಒಬ್ರಿಗೊಬ್ರು ಆಗದೆ ಇರೋ ಹಾಗೆ ಮಾಡ್ತೀನಿ. ಅವರ ಬದುಕನ್ನ ಬೀದಿ ಮಧ್ಯಕ್ಕೆ ತಂದು ನಿಲ್ಲಿಸ್ತೀನಿ. ಅವ್ರ ಲೈಫಲ್ಲಿ ನಗು ಅನ್ನೋದನ್ನೇ ನೋಡದೇ ಇರೋ ಹಾಗೆ ಮಾಡ್ತೀನಿ. ಹಾಯ್. ಹಾಯ್. ನನ್ನ ಹೆಸರು ಪ್ರಿಯಾ ಅಂತ. ಹೇಳಿ. ನೀವು ಯಾವ ಇಯರ್? ನಾನು ಫೈನಲ್ ಇಯರ್. ಯಾಕೆ ಹೇಳ್ತಿದ್ದೀರಾ? ಏನಿಲ್ಲ, ನಂಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು. ನಿಮ್ಮ ಸೀನಿಯರ್ ಅಮರ್ ನಿಮಗೆ ಗೊತ್ತಾ? ಅಮರ್ ಅಂದರೆ
ಇವನ್ ಯಾರಿಗೆ ಗೊತ್ತಿಲ್ಲ? ಇವನ್ ಲವ್ ಸ್ಟೋರಿ ಇಡೀ ಕಾಲೇಜ್ಗೆ ಫೇಮಸ್ಸು. ಇವನ್ನ ಈ ಕಾಲೇಜಲ್ಲಿ ತುಂಬ ಜನ ಇಷ್ಟಪಡ್ತಿದ್ರು. ಮತ್ತೆ ಇವ್ರು ಯಾರನ್ನ ಇಷ್ಟಪಡ್ತಿದ್ರು? ಇವ್ರಿಗೆ ಲವರ್ ಕೂಡ ಇದ್ರು. ಅವಳ ಹೆಸರೇನೋ ಇತ್ತಲ್ಲ. ಸಾರಿ ರೀ, ಅಷ್ಟಾಗಿ ನೆನಪಾಗ್ತಾ ಇಲ್ಲ. ಆದರೆ ಅವ್ರ ಸ್ಟೋರಿ ಮಾತ್ರ ಗೊತ್ತಿದೆ. ನಿಮಗೆ ಗೊತ್ತಿರೋಷ್ಟು ಹೇಳ್ತೀರಾ ಪ್ಲೀಸ್? ಹೌದಷ್ಟಕ್ಕೂ ನೀವ್ಯಾರು? ಇದೆಲ್ಲ ನೀವ್ಯಾಕೆ ಕೇಳ್ತಿದ್ದೀರಾ? ಅವ್ರಿಗೆ ನಾನು ತುಂಬ ಬೇಕಾದವಳು. ಅವ್ರ ಬಗ್ಗೆ ತಿಳ್ಕೊಳ್ಳೋದು ನಂಗೆ ತುಂಬ ಇಂಪಾರ್ಟೆಂಟ್. ಅವ್ರ ಸ್ಟೋರಿ ಜಗಳದಿಂದ ಶುರು ಆಯ್ತು ರೀ. ಐ ಲವ್ ಯು. ಅವ್ರದ್ದು ತುಂಬಾ ಟ್ರೂ ಲವ್ ಕಣ್ರಿ. ಆ ಹುಡುಗಿನ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರು ತುಂಬಾ ವೈಲ್ಡ್ ಆಗಿ ರಿಯಾಕ್ಟ್ ಮಾಡ್ತಿದ್ರು. ಒಂದ್ಸಲಂತೂ ಆ ಹುಡುಗಿ ಕೈ ಹಿಡ್ಕೊಂಡಿದ್ದಕ್ಕೆ ಸೈಲೆನ್ಸರ್ ಇಂದ ಕೈ ಸುಟ್ಟಿದ್ರು. ಆ ಹುಡುಗಿ ಮುಖ ನೆನಪಿದೆ, ಆದರೆ ಹೆಸರು ನೆನಪಾಗ್ತಾ ಇಲ್ಲ ರೀ. ಫೋಟೋ ತೋರಿಸಿದ್ರೆ ಗುರ್ತು ಹಿಡಿತಾರಲ್ಲ, ಚಿಚೆ ಹಾಗೆ ಮಾಡಿದ್ರೆ ನಾನು ಅಕ್ಕನ ಅವಮಾನಿಸ್ದಂಗಾಗುತ್ತೆ. ಆದರೆ ಅಕ್ಕನೇ ಆಗಿದ್ರೆ ನನ್ನ ಹತ್ರ ಸತ್ಯ ಯಾಕೆ ಮುಚ್ಚಿಡ್ತಾಳೆ? ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬಿಡಿ. ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮ್ಮಿಬ್ರಿಗೂ ತುಂಬ ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ. ಆ ಹುಡುಗಿ ಹೆಸರು ನೆನಪಾದ್ರೆ ನಂಗೆ ಕಾಲ್ ಮಾಡಿ. ಪೆನ್ ಪ್ಲೀಸ್. ಇದು ತಗೊಳ್ಳಿ. ಥ್ಯಾಂಕ್ಸ್. ಏಯ್, ಏನು? ಆ ಹುಡುಗಿ ಯಾಕೆ ಬಂದಿದ್ಲು? ಯಾಕೆ ನಿಂಗೆ ಆ ಹುಡುಗಿ ಮೇಲೆ ಕಣ್ಬಿತ್ತಾ? ನಾಚಿಕೆ ಆಗಲ್ಲ? ನಿನ್ನ ಕಾಲೇಜಿಂದ ಆಚೆ ಹಾಕಿ 1 ವರ್ಷ ಆಯ್ತು, ಇನ್ನೂ ಇಲ್ಲೇ ಬಿದ್ಕೊಂಡು ಏನ್ ಮಾಡ್ತಿದ್ಯಾ? ಏಯ್, ಕೇಳ್ದಕ್ಕೆ ಮಾತ್ರ ಉತ್ತರ ಕೊಟ್ರೆ ಸಾಕು, ಜಾಸ್ತಿ ಆಡ್ಬೇಡ. ಅಮರ್ ಬಗ್ಗೆ ಏನೋ ಕೇಳ್ಕೊಂಡು ಬಂದಿದ್ರು. ಅವನ್ ಲವರ್ ಯಾರು ಅಂತ ಕೇಳಕ್ ಬಂದಿದ್ರು. ಶಾಕ್ ಆಗಿದ್ಯಲ್ಲ? ಹೆಂಡತಿ ಗಂಡನ ಬಗ್ಗೆ, ಗಂಡನ ಲವರ್ ಬಗ್ಗೆ ತಿಳ್ಕೊಳಕ್ ಬಂದಿದ್ಲ? ವಾಟ್? ಅವರು ಅಮರ್ ಹೆಂಡತಿ ಕಣ. ಅವ್ರ ಲವ್ ಸ್ಟೋರಿ ಫುಲ್ ಹೇಳ್ಬಿಟ್ವಿ, ಹುಡುಗಿ ಹೆಸರು ಬಿಟ್ಟು. ಆ ಹುಡುಗಿ ತಂಗಿನೇ ಈ ಹುಡುಗಿ ಕಣ. ಸದ್ಯ ಹೆಸರು ಗೊತ್ತಿದ್ರೆ ಹೇಳ್ಬಿಡ್ತಿದ್ವೇನೋ. ಅವ್ರ ಮಧ್ಯೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತೇನೋ. ಏಯ್, ಆ ಪೇಪರ್ ಏನೋ? ಅವ್ರ ನಂಬರ್ ಕೊಟ್ಟು ಹೋಗಿದ್ರು. ಇಲ್ಲಿ ಕೊಡು. ರೈಟ್ ಹೇಳ. ರಾಧಿಕಾ ನನ್ನವಳು. ಏಯ್ ಅಮರ್, ನಿಂದು ಮುಗ್ದೋಯ್ತು ಕಣ. ರಾಧಿಕನ ಟಚ್ ಮಾಡಿದ್ದಕ್ಕೆ ನನ್ನ ಕೈ ಸುಟ್ಟೆ ಅಲ್ವಾ? ಇವಾಗ ನಿನ್ನ ಲೈಫ್ನೇ ಟಚ್ ಮಾಡ್ತೀನಿ. ಏನು ಮಾಡ್ತೀಯೋ ನೋಡ್ತೀನಿ ನಾನು. ಅಂತೀಯಾ ಮಾಮ, ಅಂತೀಯಾ ಮಾಮ, ಅಂತೀಯಾ ಮಾಮ, ಅಂತೀಯಾ ಮಾಮ, ಟಿಡಿನ್ 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 ಟೊಯಿನ್.
ಏ ರಾಮಕ್ಕ, ಎಷ್ಟೊತ್ತಿಂದ ಒಂದೇ ರೂಮ್ ಕ್ಲೀನ್ ಮಾಡ್ತಿದ್ಯಾ? ಹೋಗು, ಬೇರೆ ರೂಮ್ ಕ್ಲೀನ್ ಮಾಡು. ಹೋಗು. ಇಲ್ಲೇನೋ ಬಿದ್ದಿದೆ. ಬಟ್ಟೆ ಒಳಗಿಡುವಾಗ ಕೆಳಗೆ ಬಿದ್ದಿರ್ಬೇಕು ಅಣ್ಣ. ಸರಿ ಕೊಡಿಲಿ, ನೀನ್ ಹೋಗು. ಹಾ. ನಿನ್ ಹೆಂಡತಿ ನಿನಗೆ ಮೋಸ ಮಾಡ್ತಿದ್ದಾಳೆ ಕೈಲಾಶ್. ಆದ್ರೆ ಇದೇ ನಿಜ ಕೈಲಾಶ್. ಡಾಕ್ಟರ್ಸ್ ಹತ್ರ ನಿನಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿಸಿದ್ದು ನಾವೇ. ಹಾಗೆ ನಮ್ಮ ಹತ್ರ ಡಾಕ್ಟರ್ಸ್ ಹತ್ರ ಹೇಳಿಸಿದ್ದು ಯಾರು ಅನ್ಕೊಂಡಿದ್ಯಾ ಕೈಲಾಶ್? ರಾಧಿಕಾ ಕೈಲಾಶ್. ನಿಮ್ ಪ್ರಾಬ್ಲಮ್ ಏನಂತ ನನಗೆ ಗೊತ್ತಿಲ್ಲ. ರಾಧಿಕಾ ಅವರು ನಿಮ್ಮಿಂದ ದೂರ ಇರ್ಬೇಕಂತ ನಮಗಿದೆಲ್ಲ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ರೀ. ಆ ಹುಡುಗಿ ಯಾರನ್ನ ಇಷ್ಟಪಡ್ತಿದ್ದಾಳೋ ಇವನ್ ಬೇಡ ಅಂತಿದ್ದಾಳೆ. ಇವನ್ ಲವ್ ಸ್ಟೋರಿ ಇಡೀ ಕಾಲೇಜ್ಗೆ ಫೇಮಸ್. ಇವನ್ನ ಈ ಕಾಲೇಜಲ್ಲಿ ತುಂಬಾ ಜನ ಇಷ್ಟಪಡ್ತಿದ್ರು. ಇವ್ರಿಗೆ ಲವರ್ ಕೂಡ ಇದ್ರು. ಆ ಕಡೆ ಕೈಲಾಶ್, ಈ ಕಡೆ ನೀನು, ಇಬ್ರು ಬಲಿ ಪಶುಗಳು. ನಾನೇನು ಬುದ್ಧಿ ಇಲ್ದಿರ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀನಿ. ಅಕ್ಕ ಅನ್ಮಾನ್ಸೋದಾ? ತಪ್ಪು ತಪ್ಪು, ನಾನು ಈ ಥರ ಎಲ್ಲ ಯೋಚನೆ ಮಾಡಬಾರ್ದು. ಅಷ್ಟಕ್ಕೂ ಅಕ್ಕ ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಒಂದು ವೇಳೆ ಕಾಲೇಜಲ್ಲಿ ಲವ್ ಮಾಡಿದ್ರೆ ನಂಗೆ ಹೇಳ್ತಿದ್ಲಲ್ಲ, ಅದನ್ನ ಹೇಳಿಲ್ಲ ಅಂದ್ರೂ ಅದು ನಿಜ ಆಗಿರಲ್ಲ.
ಇದೇನು ಸಾಹೇಬ್ರು ನಂಗೆ ಕಾಲ್ ಮಾಡ್ತಿದ್ದಾರೆ? ಹೇಳಿ ಸಾಹೇಬ್ರೆ. ಪ್ರಿಯಾ ಎಲ್ಲಿದ್ಯಾ? ನಾನು ಹೊರಗಿದ್ದೀನಿ ಸಾಹೇಬ್ರೆ, ಮನೆಗೆ ಹೋಗ್ತಿದ್ದೀನಿ. ಇವಾಗ ಎಕ್ಸಾಕ್ಟ್ ಆಗಿ ಎಲ್ಲಿದ್ಯಾ? ಯಾಕೆ ಹೇಗೆ ಕೇಳ್ತಿದ್ದೀರಾ? ಪ್ರಿಯಾ ಪ್ಲೀಸ್, ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡಬೇಕು. ಅದು ನಾನು KR ಪುರಮಲ್ಲಿದ್ದೀನಿ ಸಾಹೇಬ್ರೆ. ಸೂಪರ್ ಮಾರ್ಕೆಟ್ ಇದೆಯಲ್ಲ, ಆ ಲೈನಲ್ಲಿ. ಅಲ್ಲೇ ಇರು, ನಾನು ಬರ್ತಾ ಇದ್ದೀನಿ. ಓಕೆ ಸಾಹೇಬ್ರೆ. ಸಾಹೇಬ್ರು ಯಾಕೆ ನನ್ನ ಅರ್ಜೆಂಟಾಗಿ ಮೀಟ್ ಮಾಡಬೇಕಂದ್ರು? ಏನಾಗಿರ್ಬೋದು? ಸಾಹೇಬ್ರು ಯಾಕೆ ನಾನು ಇಷ್ಟು ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂತ ಹೇಳಿದ್ರು? ಅಲ್ಲಿ ಏನಾಗಿರ್ಬೋದು? ಹಾಯ್ ಸಾಹೇಬ್ರೆ, ಹೇಗಿದ್ದೀರಾ? ಏನು ಸರಿಯಿಲ್ಲ ಪ್ರಿಯಾ, ತುಂಬಾ ಕೆಟ್ಟದಾಗಿದೆ ನನ್ನ ಸಿಚುವೇಶನ್. ಏನಾಯ್ತು ಸಾಹೇಬ್ರೆ? ಹೇಳ್ತೀನಿ ಪ್ರಿಯಾ, ಆದ್ರೆ ನಾನು ಕೇಳೋ ಪ್ರತಿ ಪ್ರಶ್ನೆಗೂ ನೀನ್ ನನ್ನ ಹತ್ರ ಏನು ಮುಚ್ಚಿಡದೆ ಉತ್ತರ ಕೊಡಬೇಕು. ಯಾಕಂದ್ರೆ ನೀನ್ ಹೇಳೋ ಉತ್ತರದಿಂದಾನೇ ನನ್ನ ಲೈಫಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ನೀವೇನ್ ಮಾತಾಡ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ಸಾಹೇಬ್ರೆ. ಯಾವ್ದ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಕಂದ್ರಿ? ರಾಧಿಕಾ ಬಗ್ಗೆ. ಅಕ್ಕನ ಬಗ್ಗೆನಾ? ಹೌದು. ನಾನು ಹೇಳೋದು ಕೇಳಿದ್ರೆ ನಿನಗೆ ಗಾಬರಿ ಆಗ್ಬೋದು, ಆದ್ರೆ ವಿಧಿ ಇಲ್ಲ, ನಾನಿದನ್ನ ನಿಂಗೆ ಹೇಳಲೇಬೇಕು. ಸಾಹೇಬ್ರೆ, ನೀವ್ ಹೀಗೆ ಮಾತಾಡ್ತಿದ್ರೇನೆ ನಂಗೆ ತುಂಬಾ ಭಯ ಆಗ್ತಿದೆ. ಕೇಳಿದ್ರೆ ನಿಮ್ಮ ಅಕ್ಕನ ಮೇಲೆ ನಿಂಗೆ ಅಸಹ್ಯ ಹುಟ್ಟುತ್ತೆ. ಏನ್ ಮಾತಾಡ್ತಿದ್ದೀರಾ ಸಾಹೇಬ್ರೆ? ನಮ್ಮ ಅಕ್ಕನ ಮೇಲೆ ನಂಗೆ ಯಾಕೆ ಅಸಹ್ಯ ಆಗುತ್ತೆ? ಅದ್ ನಡೆಯಲ್ಲ. ಅಂತ ಕೆಲಸ ನಮ್ಮ ಅಕ್ಕ ಮಾಡಲ್ಲ. ಮಾಡಿದಾಳೆ ಪ್ರಿಯಾ. ರಾಧಿಕಾ ನನ್ನ ಜೊತೆ ಸಂಸಾರ ಮಾಡ್ತಾ ಗುಟ್ಟಾಗಿ ಇನ್ನೊಬ್ಬನ ಪ್ರೀತಿಸ್ತಾ ಇದ್ದಾಳು ಅವಳು. ಬಾಬಾ ಅವರೇ, ನಮ್ಮ ಅಕ್ಕನ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ರಾಧಿಕಾ ನನ್ನ ಹೆಂಡತಿ ಪ್ರಿಯಾ. ನಾನು ಅವಳ ಬಗ್ಗೆ ಹೀಗೆ ಮಾತಾಡ್ತಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೋ. ನಾನಿಷ್ಟು ನೋವು ಅನುಭವಿಸಿರೋದಕ್ಕೆ ನಿನ್ನವರೆಗೂ ಬಂದಿದ್ದೀನಿ. ರಾಧಿಕಾ ನನಗೆ ಮೋಸ ಮಾಡಿದಾಳೆ. ಮದ್ವೆಗೆ ಮುಂಚೆ ಅವಳಿಗೊಂದು ಲವ್ ಸ್ಟೋರಿ ಇದ್ದಿದ್ದು ಗೊತ್ತಾ?